ಸರಿ ಬಾ, ನೀನ್ ನೋಡಕ್ ಯಾರೋ ಬಂದವ್ರೆ. ಓ, ಏನ್ ಮೂರ್ ದಿನಕ್ಕೂ ಎಂಟ್ರಿ ಕೊಟ್ಟು ಬರ್ತಾ ಇದೀರಲ್ಲ, ಅಷ್ಟೊಂದ್ ಅಕ್ರೆ ಇದ್ರೆ ಇಬ್ರು ಅಂದರಾಗತ್ತಾನೆ. ಪಾಲಿಟೆಕ್ನಿಕ್ ಏನ? ಈ ಬಡ್ಡಿ ಮಗ ಇದು ವಿಡಿಯೋ ಬೇರೆ ಮಾಡ್ಬಿಟ್ನಲ್ಲ, ನನ್ನ ಹೆಂಡತಿಗೆ ಏನಾರ ಈ ವಿಡಿಯೋ ತೋರಿಸ್ಬಿಟ್ರೆ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಬರೀ ಇಂಥದೆಯಾ ಆರೋಪಗಳು ಕೇಳಿ ಬರ್ತದೆ. ನಿಮ್ಗೆ ಗೊತ್ತು ಏನಕ್ಕೆ ಇರ್ಬೋದು ಅಂತ ಹೇಳ್ತೀವಿ. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕಾವ್ರಿ. ರೈಮಿಂಗ್ ನೋಡೋ, ರೈಮಿಂಗ್ ಅಣ್ಣಂದು ಇದಾಗಿದ್ರೆ ಇನ್ಕ್ಲೂಡಿಂಗ್ ಆಗಿದೆ ಅಂತ ತನಿಖೆ ಮಾಡೋದಕ್ಕೆ ಅರೆಸ್ಟ್ ಮಾಡಿರೋದಲ್ವಾ ಇವಾಗ? ಆತರ ಸೆಲೆಬ್ರಿಟಿನ ಅರೆಸ್ಟ್ ಮಾಡೋದು ತಪ್ಪು. ಅಕ್ಕ, ಇನ್ನು ಎಷ್ಟೋ ಜನ ಸೆಲೆಬ್ರಿಟಿಗಳು ಅವ್ರನ್ನ ಸುಮ್ನೆ ಹೋಗಿ ಅರೆಸ್ಟ್ ಮಾಡ್ತೀರಾ? ಅಕ್ಕ ಅನ್ಬೇಡಪ್ಪ ನೀನು, ಕಾಲ್ ಮಿ ಮೇಡಮ್, ಕಾಲ್ ಮಿ ಮ್ಯಾಮ್. ಮತ್ತೆ ಅವರು ಸುಮ್ನೆ ಹೋಗಿ ಅರೆಸ್ಟ್ ಮಾಡಲ್ಲಪ್ಪ, ಸುಮ್ನೆ ಹೋಗಿ ಅರೆಸ್ಟ್ ಮಾಡ್ತಾರೆ. ಇಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಓ, ಜೇನ್ ಗುಡ್ ಫ್ಯಾಮಿಲಿ. ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತ ನಮ್ ಬಾಸು 2 ಪೇಜ್ ಜಾಸ್ತಿ ಆಗ್ಯಾವ, ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗಲ್ಲ. ಇವ್ನ ಯಾವನ ಸೆಡೆ ನನ್ ಮಗ. ತಾನೇ ನಡೀತಾ ಇದ್ರೆ 100 ನಾಯಿಗಳು ಬಗಳ್ತಾವಂತೆ, ಅದಕ್ಕೆ ಆನೆ ನಡೆದಿದೆ ದಾರಿ. ನಾನು ಗಾಡಿಲಿ ಹೋದ್ರೆ 10 ನಾಯಿಗಳು ಹಿಂದೆ ಬರ್ತಕೊಂಡ್ರು, ಹಂಗಂತ ನಾನ್ ನಡೆದಿದ್ದೆ ದಾರಿನಾ? ಇವೆಲ್ಲ ತಪ್ಪು ಮಾಡಿದ್ರೆ ತಪ್ಪು ಅಂತ ತೋರಿಸಿ, ತಪ್ಪು ಆಗಿಂತ ಮುಂಚೆ ನಾವು ಜಡ್ಜ್ ಮಾಡಬಾರ್ದು. ಮನುಷ್ಯ ಹಿಂಗೆ ಮಾಡ್ಬಿಟ್ಟ, ಇದೇ ತರ ಮಾಡ್ದ, ಅದನ್ನ ಕಳ ತಪ್ಪು ಅಂತ ನನ್ನ ಅನಿಸಿಕೆ ಮೇಡಮ್, ನಾನು ಹೇಳೋದಷ್ಟೇ. ಆಹಾ, ಮುಖದಲ್ಲಿ ನಗು ನೋಡ್ರ, ನಗು. ಯಾರ ಇವತ್ತೇ ಬೈಕ್ ಸರಿಯಾಗಿ ಕೋರಿ ಅನ್ನೋ ತರ. ಹಲೋ ಅಪ್ಪ. ಹೇಳೋ, ಹಲೋ ಅಪ್ಪ, ನನಗ್ ಲೆಹೆಂಗಾ ತಗೊಂಬರಪ್ಪ. ನಮ್ಮ ಅಕ್ಕನ ಮದ್ವೆಗೆ ಹಾಕಬೇಕಲ್ವಾ ನಾನು? ನನ್ನ ಅಪ್ಪ ಅಲ್ಲ, ನೀನು ನಮ್ಮ ಅಪ್ಪ. ಇಲ್ಲ ನನಗೆ ಕೊರೋನಾ ಬಂದೈತೆ. ಕೊರೋನಾ ಬಂದಿದ್ರೆ ಬಿಡು, ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಕೊಡ್ಸ್ಕವ, ಹೋಗ್ತೈತೆ. ಇಲ್ಲ ಬಿಡಮ್ಮ, ನಾವು ಸುಮ್ನೆ ನೋಡೋ, ನಾನು ಕೆಟ್ಟ ಮಾತು ಬೈದ್ಬಿಡ್ತೀನಿ. ನಾನು ಇನ್ನ ಯಾಕೆ ಬೈಬೇಡ ಕಣಪ್ಪ, ನಾನು ನಿನ್ ಮಗ್ಳಲ್ವಾ? ಇವತ್ತಿನ ಪೂಜೆ ಮಾಡಿಲ್ಲ, ಮೊಬೈಲ್ ನಾನು ಕೆಟ್ಟ ಮಾತು ಬೈದ್ಬಿಡ್ತೀನಿ. ಅಪ್ಪ, ನನಗೆ ಲೆಹೆಂಗಾ ತಾಂಬ. ನನಗೆ ಲೆಹೆಂಗಾ ಆಗೋಯ್ತು ಇಂದ ಕಡೆಗೆ. ಲೆಹೆಂಗಾ ತಂಡಿ, ಅಮ್ಮಂಗ್ ಸೀರೆ ತಂಡಿ, ಎಲ್ಲ ತಂಡಿ ಬಾ. ಕಾರ್ ಮಾಡ್ಕೊಂಡ್ ಬರೋಣ, ಬಸ್ ಮಾಡ್ಕೊಂಡ್ ಬಸ್ಸಲ್ಲಿ ಬರೋಣ. ನೀವೇನ್ರಾಗೂ ಬರಬೇಡ್ರಿ, ನಾವ್ ಮದ್ವೆನೂ ಹಂಗಾರೆ ನಾನು ನೀನು ಅಮ್ಮ ಗಾಡಿಲೇ ಹೋಗೋಣ, ಬಾ ಮನೆ ತಕ್ಕೆ. ಎಷ್ಟು ಬುದ್ಧಿ ಕಲ್ತಿದ್ದೆ ನೋಡಿ ಈ ವಯಸ್ಸಿಗೆನ. ಪವಿತ್ರ ಗೌಡ ಸಹವಾಸ ಬಿಡಬೇಕು, ಸುಮ್ಮನೆ ವಿಜಯಲಕ್ಷ್ಮಿ ಜೊತೆಗೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕು. ಈ ಕಂಡೀಷನ್ಗೆ ದರ್ಶನ್ ಒಪ್ಪಿಕೊಳ್ಳೋದಾದ್ರೆ ಹೊರಗಡೆಯಿಂದ ಆತನಿಗೆ ಬೇಕಾದ ಸಹಾಯಗಳನ್ನು ನಾವು ಮಾಡೋದು. ಇಲ್ಲ, ನನಗೆ ವಿಜಯಲಕ್ಷ್ಮಿನೇ ಬೇಕು ಅಂತ ಏನಾದ್ರು ಹಠ ಹಿಡಿದ್ರೆ ದರ್ಶನ್, ನೀನುಂಟು, ನಿನ್ ಕೇಸ್ ಉಂಟು, ಏನಾದ್ರು ಹಾಳು ಬಿದ್ಕೊಂಡು ಹೋಗು ಅಂತ ಕೈ ಬಿಡೋದು ಅನ್ನೋ ತೀರ್ಮಾನ ಆಗಿದೆ. ಬಕ್ರ ನನ್ ಮಗ ಕನ್ಫ್ಯೂಸ್ ಆಗ್ಬಿಟ್ರೆ. ಸಾರಿ, ವಿಜಯಲಕ್ಷ್ಮಿ, ಪವಿತ್ರ ಅಂದ್ಬಿಟ್ಟೆ ನಾನು. ವಿಜಯಲಕ್ಷ್ಮಿ ಪವಿತ್ರ ಗೌಡನೇ ಬಂದಿದ್ದಾನೆ. ಬೇಡ. ಮಡಕೆ ಬಸವ ಅಂತೀವಿ, ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರೀಮ್ ಅಂತ, ಗಂಧದ ಕಡ್ಡಿ ಪರಮೇಶ, ತಕಡಿ ತಮ್ಮಯ್ಯ, ಕಿಟಿ ಅಂತೀವಿ. ಬಿ ಎನ್ ನರಸಿಂಹರಾಜು, ನರಸಿಯಪ್ಪ. ನನ್ನಂತ ಕಚಡ ನನ್ ಮಗ ಇನ್ನೊಬ್ಬನ್ ಹುಡ್ಕಕ್ಕಾಗಲ್ಲ ಯಾರನ್ನ. ನಾನ್ರಿ ಲಲ್ಲಿ. ಸುಳಿ ಮಗ ಏನೋ ಬೈತಾವ್ ಏನೋ ಅಂತಾರೆ. ಅದಿರೋ ಮನೆ, ಏಯ್ ಆ ಸೆಕ್ಸಿ ಬೇಬ, ಯಾವ್ದೋ ಬಿಟ್ಟಿದ್ ಕುಡ್ದು ಬಿಟ್ಟವನು, ತಾಯಿನ ಹಾಕ್ಯಾನ, ನೀರ್ ಹಾಕೊಂಡಂಗ್ ಕುಡ್ದು ಬಿಟ್ಟವನಿ. ಆಕೆ ಚಪ್ಪಲಿ ತಗೊಂಡು ಹೊಡಿತಾಳೆ, ಕೆಟ್ಟ ಕೊಳಕ ಬೈತಾಳೆ. ದರ್ಶನ್ ಏನೇನು ಬೈದ ಅನ್ನೋದು ಕೂಡ ಇದೆ. ದರ್ಶನ್ ಬೈದಿದ್ದು ನಮಗೇನು ಆಶ್ಚರ್ಯ ಅಲ್ಲ, ವಿ ನೋ ಹಿಸ್ ಲ್ಯಾಂಗ್ವೇಜ್. ಆತ ಉಳಿದವ್ರಿಗೆ ಬೈಯೋದಲ್ಲ, ತನ್ನನ್ನು ತಾನು ಹಂಗೆ ಬೈಕೊಳ್ಳೋದು ದರ್ಶನ್. ನಾನು ಎಂಥ ನನ್ನ ಮಗ ಗೊತ್ತಾ ಅಂತ. ನನ್ನಂತ ಲೋಕಲ್ ಸೂಳೆ ಮಗ ಸಿಗಲ್ಲ. ತಾತ ಅವ್ರದ್ದು ಕವರೆ ಬೈಕೋತವ್ರೆ. ಪೀಟರ್ ಚೆಕ್, ಸಿನೆಟನ್ ಸಿದಾನ್, ಸಾವಿ, ಡೇವಿಡ್ ವಿಯಾ,
ರೊನಾಲ್ಡೋ ತಮಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಕಾಳಿಯಾಡಿ ಮಕ್ಕಳೇ ನಂಬಿಕೆ ಅಂತಲ್ಲ ಅಣ್ಣ ನನ್ ಮೇಲೆ ನಂಬಿಕೆ ಅಲ್ವಾ ನಂಬಿಕೆ ಅಂತಲ್ಲ ನನ್ ಮೇಲೆ ನಂಬಿಕೆ ಅಲ್ವಾ ಬೇಡಣ ನನ್ ಮೇಲೆ ನಂಬಿಕೆ ಅಲ್ವಾ ಅಣ್ಣ ನೋಡೋಣ ಕೈ ಆಯ್ತಲ್ಲ ನಿಲ್ಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಂಗೆ ಹಿಂಗ್ ಗೋವಿಂದಣ್ಣ ಹಿಂಗ್ ಆಗುತ್ತೆ ಬೇಡಣ ಅದ್ರ ಬಗ್ಗೆನೇ ಬೇಡಣ ನಂಗೆ ಬೇಡಣ ಒಂದಿಷ್ಟು ಬೇಡಣ ಬರೀ ಇಂಥದೆಯಾ ನೀವು ಡಿ ಬಾಸಾರು ಅನ್ಕೊಳ್ಳಿ, ಡಿ ಬಾಸಾರು ಅನ್ಕೊಳ್ಳಿ, ಡಿ 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 ಬಾಸಾರು ಅನ್ಕೊಳ್ಳಿ, ಅಥವಾ ಡಿಗೆ ಸ್ಟಾರ್ ಕೋಟ್ ಮಾಡೋರು ಹಾಕೊಂಡು ಯಾವ ಬಾಸಾರು ಅನ್ಕೊಳ್ಳಿ, ನಮಗೇನು ಇಲ್ಲ. ಹಿಂಗೆ ನಿನ್ನಂಗೆ ದಿವ್ಯಾಕ ದಿಮಾಕಿಂದ ಮಾತಾಡಿ ದಿಕ್ಕಾಪಾಲಾಗಿ ದಿಕ್ಕೆಟೋದ್ಲು. ಇವಾಗ ಶಿಲ್ಪಾಕ ನೀನು ಸಿಕ್ಕಾಪಟ್ಟೆ ಸಿಕ್ಸೆಕ್ಟಾಗಿ ಮಾತಾಡಿ ಯಾವಾಗ ಎಕ್ಕುಟ್ಟೋಯ್ತೀಯೋ ನಾವು ಕಾದ್ ನೋಡ್ಬೇಕಾಗಿದೆ ಅಷ್ಟೇ. ಆಮೇಲೆ ದರ್ಶನ್ ಅವರು ತಪ್ಪು ಮಾಡೋರೋ ಇಲ್ವೋ ಗೊತ್ತಿಲ್ಲ, ಅದನ್ನ ಕಾನೂನು ತೀರ್ಮಾನ ಮಾಡುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡದೇ ಇರಲಿ, ಪದೇ ಈ ತರ ಒಬ್ಬರನ್ನೇ ಗುರಿಯಾಗಿಟ್ಕೊಂಡು ಯಾವ್ದೋ ಹಳೆ ದ್ವೇಷಕ್ಕೋ ಇಲ್ಲ TRP ಜಾಸ್ತಿ ಬರುತ್ತೆ ಅನ್ನೋ ಮೋಹಕ್ಕೋ ಈ ಮೀಡಿಯಾದವರು ಹಿಂಗೆ ಸಿಕ್ಕಿದಂಗೆ ಸಿಕ್ಕಾಪಟ್ಟೆ ಅವ್ರನ್ನ ಕೆಟ್ಟದಾಗಿ ತೋರ್ಸೋಕೆ ಮುಂದಾಗೋದು ತುಂಬಾನೇ ತಪ್ಪು. ಕೊನೆಯದಾಗಿ ಇನ್ನೊಂದು ಮ್ಯಾಟರ್ ಏನ್ ಗೊತ್ತಾ, ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋದ್ರು ಈ ಲೆವೆಲ್ಗೆ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾವ್ರೆ. ಇನ್ನ ಇವ್ರನ್ನ ಎಲೆಕ್ಷನ್ ನಿಲ್ಸಿದ್ರೆ ಗೆಲ್ಲಲ್ವಾ, ಗೆಲ್ತಾರೆ ಅಂತ ಹೊರಗಡೆ ಗೊತ್ತಾಗಿದೆ. ಇದನ್ನ ರಾಜಕೀಯ ಪಕ್ಷಗಳು ಯೂಸ್ ಮಾಡ್ಕೊಂಡು ದರ್ಶನ್ ಅವ್ರನ್ನ ಎಲೆಕ್ಷನ್ ನಿಲ್ಸಿ ಗೆಲ್ಸಿ ನಟನಿಂದ ಪೊಲಿಟಿಷಿಯನ್ ಆಗೋಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಅಷ್ಟೇ.